ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ. ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ ಎಸ್.ಎಚ್. ಮಂಜುನಾಥ್ ಗೌಡ ಇವರ ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಅವರ ಮಾರ್ಗದರ್ಶನದಂತೆ ಯೂತ್ ಕಾಂಗ್ರೆಸ್ನ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಕೆ. ಶ್ರೀಕಾಂತ್ ಇವರ ನೇತೃತ್ವದಲ್ಲಿ ಮೋಕಾರೂಪನಗುಡಿ ಬ್ಲಾಕ್ ಅಧ್ಯಕ್ಷರಾದ ಎಸ್.ಜೆ. ಕೋಟಿ ಉಮೇಶ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ, ಗ್ರಾಮಾಂತರ ಅಸೆಂಬ್ಲಿ ಅಧ್ಯಕ್ಷರಾದ ಫಾರೂಸ್ ಖಾನ್ ಹಾಗೂ ಬ್ಲಾಕ್ ಅಧ್ಯಕ್ಷರಾದ ಫಜೀಲ್ ಅಬ್ದುಲ್ ಬಾರಿ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಬೇಕಾಬಿಟ್ಟಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಿಸುತ್ತಾ ಬರುತ್ತಿದೆ. ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಸಾಮಾನ್ಯವಾಗಿ ಹೆಚ್ಚಳವಾಗುತ್ತಿದ್ದು ಸಾರ್ವಜನಿಕರು ತುಂಬಾ ಹೈರಾಣಾಗುತ್ತಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ಹೆಚ್ಚುವರಿ ಅಬಕಾರಿ ಸುಂಕವನ್ನ ರದ್ದುಪಡಿಸಬೇಕೆಂದು ಬಳ್ಳಾರಿ ನಗರದ ರಾಯಲ್ ವೃತ್ತದಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಮನವಿ ಪತ್ರವನ್ನ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಭ್ರಷ್ಟ ವಿರೋಧಿ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡುವ ಕಾರಣ ಏನೆಂದರೆ ಬೇಡಿಕೆ ಮಾಡಿರೋದು ಮತ್ತು ಪೆಟ್ರೋಲ್ ಮೇಲೆ ಅಬಕಾರಿ ಶುಲ್ಕವನ್ನು ಜಾಸ್ತಿ ಮಾಡಿರೋದು. ಇವತ್ತು ಪೆಟ್ರೋಲ್ ಕಚ್ಚಾ ತೈಲದ ಮೇಲೆ 30% ಕಡಿಮೆ ಆದ್ರೂ ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತಾ ಇಲ್ಲ. 2013ರಲ್ಲಿ 60 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ಬೆಲೆಗೆ BJP ಸರ್ಕಾರ ದೇಶಾದ್ಯಂತ ಹೋರಾಟ ಮಾಡಿದ ಎಲ್ಲ ಮಹಿಳಾ ಘಟಕ ಮತ್ತು BJP ಎಲ್ಲ ಲೀಡರ್ಗಳು ದೇಶಾದ್ಯಂತ ಸ್ಟ್ರೈಕ್ ಮಾಡಿದರು. ಆದರೆ ಇವತ್ತು ಅದೇ ಕೇಂದ್ರ ಸರ್ಕಾರ ಬಂದಿದೆ. ಕಳೆದ 10 ವರ್ಷಗಳ ಮೇಲೆಯಿಂದ ಅದೇ ಇನ್ನೂ ಜಾಸ್ತಿನೇ ಮಾಡ್ತಾ ಬರ್ತಾ ಇದ್ದಾರೆ. ಈ ಪೆಟ್ರೋಲ್ ಬೆಲೆ ಇವತ್ತಿನವರೆಗೆ ಪೆಟ್ರೋಲ್ ಬೆಲೆ ಮತ್ತು LPG ಗ್ಯಾಸ್ ಬೆಲೆ, ಅಡುಗೆ ಬೆಲೆ ಮೇಲೆ ಕಡಿಮೆ ಮಾಡ್ತಿಲ್ಲ. ಹಂಗಾಗಿ ನಮ್ಮ ಯೂತ್ ಕಾಂಗ್ರೆಸ್ ರಾಜ್ಯಾದ್ಯಂತ ಈ ಅಡುಗೆ ಬೆಲೆ, ಗ್ಯಾಸ್ ಬೆಲೆ ಮೇಲೆ ಮತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಕೆ ಜಾಸ್ತಿ ಇರೋದ್ರಿಂದ ನಾವು ಈ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ ಮತ್ತು ಪ್ರತಿಭಟನೆ ಮಾಡ್ತೀವಿ. ಇದನ್ನೇನಾದರೂ ಕಡಿಮೆ ಮಾಡಿಲ್ಲ ಅಂದರೆ ಮುಂದೆ ಇನ್ನೂ ಉಗ್ರವಾಗಿ ಪ್ರತಿಭಟನೆ ಮಾಡೋಕ್ಕೆ ನಾವು ತಯಾರಾಗಿರ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಕೆ. ಶ್ರೀಕಾಂತ್, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ಬಳ್ಳಾರಿ ಜಿಲ್ಲಾ ನಗರ. ಇವತ್ತಿನ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನಗಳಲ್ಲಿ ಎಲ್ಲರಿಗೊಂದು ಒಳ್ಳೆ ರೀತಿಯಿಂದ ಆಡಳಿತ ಕೊಡ್ತೀವಿ ಅಂತಂದು ಹೇಳ್ಬಿಡ್ತೀವಿ. ಇವತ್ತಿನ ಅಧಿಕಾರಕ್ಕೆ ಬರ್ತಾರೆ. ಅವ್ರ ಅಧಿಕಾರಕ್ಕೆ ಬರೋ ತನಕ ಅವ್ರದ್ದು ಕೆಲಸ, ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಲೂಟಿ ಮಾಡೋದೇ ಕೆಲಸ ಅವ್ರದ್ದು. ಬೆಲೆ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ಇವತ್ತು ಬಳ್ಳಾರಿ ರಾಯಲ್ ಸರ್ಕಲಿಂದ ಇವತ್ತು DC ಕಚೇರಿವರೆಗೆ ಪ್ರತಿಭಟನೆ ಮುಖಾಂತರ ಬಂದಿದ್ದೀವಿ. ಇದೇ ರೀತಿ ಇನ್ನು ಕಂಟಿನ್ಯೂ ಮುಂದೆ ಡೀಸೆಲ್, ಪೆಟ್ರೋಲ್ ಮತ್ತು ಸಿಲಿಂಡರ್ ಬೆಲೆ ಕಡಿಮೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ, ದೇಶಾದ್ಯಂತ ಉಗ್ರ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಡೆಲ್ಲಿ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ಮಾಡೋಂಥ ನಮ್ಮದು ಆಲೋಚನೆ ಇದೆ. ಡೀಸೆಲ್ ಬೆಲೆ ಕಡಿಮೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಕೊಳ್ತೀವಿ, ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮಂಜುನಾಥ್ ನಂದಿಹಳ್ಳಿ ಅಂತ, ಯೂತ್ ಕಾಂಗ್ರೆಸ್ ಬಳ್ಳಾರಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ. ಈಗ ನಾವು ಈ ಯೂತ್ ಕಾಂಗ್ರೆಸ್ ಕಡೆಯಿಂದ, ಇಂಟೆಕ್ ಕಡೆಯಿಂದ ಈ ಹೋರಾಟ ಸತತವಾಗಿ 10 ವರ್ಷಗಳಿಂದ BJP ಸರ್ಕಾರ ಸುಳ್ಳು ಭರವಸೆಗಳನ್ನು ಕೊಟ್ಕೊಳ್ತಾ ಜನಗಳನ್ನು ಮೋಸ ಮಾಡ್ತಾ ನಾವೆಲ್ಲ ದೇಶನ ಅಭಿವೃದ್ಧಿ ಮಾಡ್ತೀವಿ ಅಂತ ಇದರಾಗಲಿ ಯಾವುದೇ ಥರದಂಥ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ. ದೇಶ ದಿವಾಳಿ ಆಗ್ತಾ ಇದೆ. ಬೆಲೆ ಏರಿಕೆ ಮೋದಿ ನೋಡಿ ಓಟ್ ಹಾಕಂತಾರ. ಆದರೆ ಮೋದಿ ಮಾಡ್ತಕ್ಕಂಥದ್ದು ಎಲ್ಲ ಮತಾಂತರ, ಎಲ್ಲ ಕುಲಾಂತರ ಇವೆಲ್ಲ ಮಾಡ್ತಾ ದೇಶದಲ್ಲಿ ಚಿಚ್ಚಿಡ್ತಾ ಎಲ್ಲ ಜಗಳ, ಒಂದು ಮತಕ್ಕೆ ಜಗಳ ಇಡ್ತಾ ಈ ಜಗಳದಲ್ಲಿ ಹಿಂದೂ ಮತ, ಕ್ರೈಸ್ತ ಮತ, ಮುಸ್ಲಿಂ ಮತ ಅಂತ ಹೇಳ್ಕೊಳ್ತಾ ಅವ್ರ ಕೆಲಸ ಅವರು ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ. ಯೂತ್ಗಳಾಗಲಿ ನಮ್ಮ ದೇಶದ ಜನಗಳಾಗಲಿ ಎಚ್ಚೆತ್ತುಕೊಳ್ಬೇಕಂತ ಈ ಮೀಡಿಯಾ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ INTC ಜಿಲ್ಲಾ ಅಧ್ಯಕ್ಷರು ರಾಮಾಂಜನೇಯ ಹೆಚ್ಚು.